Hello guys, welcome to Kannada Tech 2 ಚಾನಲ್. ಇವತ್ತು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ SSP ಸ್ಕಾಲರ್ಶಿಪ್ ಹಾಕೋಕ್ಕೆ ತುಂಬ ರಿಕ್ವೆಸ್ಟ್ ಬರ್ತಿದ್ದಾವೆ ನನಗೆ ಇನ್ಸ್ಟಾಗ್ರಾಮಲ್ಲಿ. ಅದು ಹೇಗೆ ಹಾಕೋದು ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು SSP ಲಾಗಿನ್ ಅಂತ ಸರ್ಚ್ ಮಾಡಿ. ಆ ಫಸ್ಟ್ ವೆಬ್ಸೈಟ್ ಏನಿರುತ್ತಲ್ಲ ಅದನ್ನೇ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ID ಹಾಕಿ ಇಲ್ಲಿ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡಿ. ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಟೆಪ್ 1 ಆಗಲೇ ನಿಮ್ಮದು ಪ್ರಾಸೆಸ್ ಆಗಿರುತ್ತೆ. ಈಗ ಸ್ಟೆಪ್ 2 ಆಗಬೇಕು. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಆಮೇಲೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ, ನೋ ಅಂತ ಕ್ಲಿಕ್ ಮಾಡಿ. ಇದು ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಆಗಿದ್ದರಿಂದ. ಆರ್ ಯು ಸ್ಟಡಿಂಗ್ ಇನ್ 11th or 12th ಇನ್ CBSE ICSE IGCSE ಬೋರ್ಡ್ ಅಂತ ಕೇಳುತ್ತೆ. ನಾನು ಲಾಗಿನ್ ಆಗಿದ್ದ ಯೂಸರ್ ಅವರು ಈಗ ಯಾವುದೇ ಆಪ್ಷನ್ ಇಲ್ಲ, ಓದಿರಲಿಲ್ಲ. ಅವ್ನು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಓದವನೆ. ಸೊ ಇಲ್ಲಿ ನಾನು ನೋ ಅಂತ ಕ್ಲಿಕ್ ಮಾಡ್ತೀನಿ. ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ ಇಯರ್ ಇನ್ PUC ಅಂತ ಕೇಳುತ್ತೆ. ಅವರು ಇದು ಇಂಜಿನಿಯರಿಂಗ್ ಮಾಡ್ತಾವನೆ ಸೆಕೆಂಡ್ ಇಯರ್, ಸೊ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಡ್ಯೂ ಯು ಹ್ಯಾವ್ ಎನ್ ಯೂನಿವರ್ಸಿಟಿ ನಂಬರ್, ಇದು USN ನಂಬರ್. ಅವನು USN ಇದೆ, ಸೊ ಎಸ್ ಅಂತ ಕ್ಲಿಕ್ ಮಾಡಬೇಕು. ನೀವು ಯಾವ ಇದರಲ್ಲಿ ಯೂನಿವರ್ಸಿಟಿ ಅಂಡರಲ್ಲಿ ಓದ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ. ಇವ್ರು VTU ಅಂಡರ್, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ VTU ಅಂಡರೆ. ಸೊ VTU ಅಂತ ಲಾಸ್ಟ್ ಸ್ಕ್ರೋಲ್ ಡೌನ್ ಆಗಿದ್ರೆ ಸೆಕೆಂಡ್ ಆಪ್ಷನ್ VTU ಅಂತ ಬರುತ್ತೆ ನೋಡಿ. ಆಮೇಲೆ ಇಲ್ಲಿ UGನೋ PG ಡಿಪ್ಲೊಮೋ ನೀವು ಯಾವ್ದು ಓದ್ತಿದ್ರೋ ಅದನ್ನು ಸೆಲೆಕ್ಟ್ ಮಾಡಿ. ಇವನು UG ಓದೋದು ಯೂಸರ್. ಇಲ್ಲಿ ಬಂದ್ಬಿಟ್ಟು USN ಎಂಟರ್ ಮಾಡಿ. ಗೆಟ್ ಡಾಟಾ ಅಲ್ಲಿ ಕ್ಲಿಕ್ ಮಾಡಿ. ನೀವು ಅವಾಗ ನಿಮ್ದೆಲ್ಲ ಡಾಟಾ ತೋರಿಸುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಈ ಡಾಟಾ ಏನಿದೆ ಅಲ್ಲ, 5 days ಬ್ಯಾಕ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಡಾಟಾ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಇನ್ನ ಅಪ್ಡೇಟ್ SSPಗೆ ಕೊಟ್ಟಿಲ್ಲ ಯೂನಿವರ್ಸಿಟಿ ಅಂತಂದು ತೋರಿಸ್ತಿದೆ ಅಂತಂದು ಹೇಳ್ತಿದ್ರು. ಇವಾಗೆಲ್ಲ ಅಪ್ಡೇಟ್ ಮಾಡವ್ರೆ, ನೋಡ್ಬೋದು ನೀವು. ಕೋರ್ಸ್ ಸ್ಟಾರ್ಟ್ ಡೇಟ್ ಸೆಕೆಂಡ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅದು ಹಾಕಿ. September 15th ಸ್ಟಾರ್ಟ್ ಆಗಿತ್ತು. ಆಮೇಲೆ ಮೋಡ್ ಆಫ್ ಅಡ್ಮಿಷನ್ ಕೇಳುತ್ತೆ. ಇಲ್ಲಿ KCET ಇಂದ ಬಂದವ್ರೆ, KCET ಇಂದ ಅಂತ ಹಾಕ್ತೀನಿ. ಸೆಲೆಕ್ಟ್ ಎಂಟ್ರೆನ್ಸ್ ಎಕ್ಸಾಮ್, ಫಸ್ಟ್ ಆಪ್ಷನ್ KEA CET. ಆಮೇಲೆ UG ಅಂತ ಕ್ಲಿಕ್ ಮಾಡಿ. ಕೌನ್ಸಿಲಿಂಗ್ ನಂಬರ್, ನಿಮ್ಮ ಕೌನ್ಸಿಲಿಂಗ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಕೌನ್ಸಿಲಿಂಗ್ ನಂಬರ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಕನ್ಫ್ಯೂಸ್ ಆಗ್ತಿರ್ತಾರೆ. ಇಲ್ಲಿ 2 letters 3 numbers ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಎಂಟರ್ ಮಾಡಬೇಕು. ಅಡ್ಮಿಷನ್ ಇಯರ್ ಬಂದ್ಬಿಟ್ಟು 2024. ಇವರು ಸೆಕೆಂಡ್ ಇಯರ್ ಓದ್ತಿರೋದು. ಕೌನ್ಸಿಲಿಂಗ್ ಕೋರ್ಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್. ಇಲ್ಲಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಕೌನ್ಸಿಲಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಕೇಳುತ್ತೆ. ನಿಮ್ಮ ಅಡ್ಮಿಷನ್ ಆರ್ಡರ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಆಸ್ PDF ಆಗಿ ಅಪ್ಲೋಡ್ ಮಾಡಬೇಕು. ಸೇವ್ ಅಂಡ್ ಪ್ರೊಸೀಡ್ ಒತ್ತಿ. ಇಲ್ಲಿ ನೀವು ನೋಡ್ಬೋದು ಯುವರ್ ಅಕಾಡೆಮಿಕ್ ಡೀಟೇಲ್ಸ್ ವಿಲ್ ಬಿ ಸೇವ್ಡ್ ಅಪಾನ್ ಕ್ಲಿಕಿಂಗ್ ಆನ್ ಎಸ್. ಓಕೆ ಐ ಅಂಡರ್ಸ್ಟುಡ್ ಅಂತ ಹಾಕಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ.
ಆರ್ ಯು ಎ ಡೇ ಸ್ಕಾಲರ್ ಅಂತ ಕೇಳುತ್ತೆ. ಎಸ್, ಈ ಯೂಸರ್ ಬಂದ್ಬಿಟ್ಟು ಡೇ ಸ್ಕಾಲರೇ. ಓಕೆ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಸೇವ್ ಅಂತ ಹಾಕಿ, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ NSP OTR ನಂಬರ್ ಕೇಳುತ್ತೆ. ನಿಮಗೆ OTR ನಂಬರ್ ಗೊತ್ತಿಲ್ಲ ಅಂದರೆ ನಮ್ಮ ಪ್ರೀವಿಯಸ್ ನಮ್ಮ ಚಾನಲಲ್ಲೇ ಪ್ರೀವಿಯಸ್ ವಿಡಿಯೋಸ್ ನೋಡಿ. ಅದರಲ್ಲಿ OTR ನಂಬರ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ NSP ಇದು ಲಾಗಿನ್ ಆಗೋದು ಎಲ್ಲ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೀವಿ. ಅದರಲ್ಲಿ ನೀವು ನೋಡ್ಬೋದು. ಆ ಲಿಂಕನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು ಆ ವಿಡಿಯೋಸಿಂದು. OTR ನಂಬರ್ 1 to 2 ಟೈಮ್ಸ್ ಚೆಕ್ ಮಾಡ್ಕೋರಿ, ಕರೆಕ್ಟ್ ಆಯಿತು ರಾಂಗ್ ಆಯಿತು ಅಂತಂದು. ಇಲ್ಲಿ ನೋಡ್ಬೋದು ನಿಮ್ಮ ಸ್ಕಾಲರ್ಶಿಪ್ ಸಬ್ಮಿಟ್ ರಿವ್ಯೂ ತೋರಿಸುತ್ತೆ, ಹೇಗೆ ಏನೇನು ಡೀಟೇಲ್ಸ್ ಇದೆ, ನಿಮ್ಮವು ಏನೇನು ಇನ್ಕಮ್, ಕ್ಯಾಸ್ಟ್ ಇನ್ಕಮ್ ಏನೇನಾಯಿತು ಎಲ್ಲ ತೋರಿಸುತ್ತೆ. ಇಲ್ಲೆಲ್ಲ ಚೆಕ್ ಮಾಡ್ಕೋರಿ, ವೆರಿಫೈ ಮಾಡ್ಕೋರಿ. ಮಿನಿಮಮ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್, ಆಮೇಲೆ ಐ ಡಿಕ್ಲೇರ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಒತ್ತಿ. ಫೈನಲ್ ಸಬ್ಮಿಷನ್ ಆಗುತ್ತೆ. ಆಮೇಲೆ ಇದು ನೀವು ಪ್ರಿಂಟ್ ತಕ್ಕೊಂಡು ಡೌನ್ಲೋಡ್ ಮಾಡಿ ಇಟ್ಕೋರಿ. ಮಾರ್ಚಿಗೆ ಮೇ ಬಿ ಈ ಅಮೌಂಟ್ ಏನಾನ ತೋರಿಸ್ಬೋದು ಎಷ್ಟು ಬರುತ್ತೆ ನಿಮಗೆ ಅಂತಂದು. ನಾವು NSP ಗುಣ ಹಾಕಿವಲ್ಲ, ಅದ್ರ ಬದಲು ಇದು 18,000 ಮಿನಿಮಮ್ 18,000 ಕೊಡ್ತಾರೆ. ಈಗ ಏನಾನ ಇನ್ಕ್ರೀಸ್ ಆಗ್ಬೋದು ಅಮೌಂಟು, ಅದು ನೋಡೋಣ. ಅದೇನು ಇನ್ಫಾರ್ಮೇಷನ್ ಬಂದರೆ ಯೂಟ್ಯೂಬ್ ಚಾನಲ್ ಬಿಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಏನಾನ ಬಿಟ್ಟರೆ ಕಳಿಸ್ತಿರ್ತೀನಿ ಅಪ್ಡೇಟ್ಸ್ಗೂ. ನೀವು ಏನೇ ಎಡಿಟ್ ಇಲ್ಲಿ ಮಿಸ್ಟೇಕ್ ಇದ್ರೂ ನೀವು ಆಟೋಮೆಟಿಕ್ ಇಲ್ಲಿ ಮತ್ತೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಬಂದು ಇಲ್ಲೆಲ್ಲ ಎಡಿಟ್ ಮಾಡ್ಬೋದು. ಇಲ್ಲೆಲ್ಲ ಎಡಿಟ್ ಮಾಡ್ಬೋದು ನೀವು ಬೇಕಂದ್ರೆ. ಏನಾನ ಎಡಿಟಿಂಗ್ ಇದ್ರೆ ನೀವು ಸ್ಟೂಡೆಂಟ್ ಸ್ಟೇಟಸ್, ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಿದ್ದಿದೆ ಇಲ್ಲೋ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ 25-26 ಇವಾಗ ಅಪ್ಲೈ ಮಾಡಿದ್ದು ನೋಡೋಣ. ವ್ಯೂ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ಬೋದು ನೀವು ಸ್ಕಾಲರ್ಶಿಪ್ ಅಪ್ಲೈಡ್ ಅಂತ ಬಂತು. ಇಲ್ಲಿ ತೋರಿಸುತ್ತೆ ಅಮೌಂಟ್ 40,000, ಫಾದರ್ ನೇಮ್ ಎಲ್ಲ, SSLC ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ತೋರಿಸುತ್ತೆ. ಆಧಾರ್ ಕಾರ್ಡ್ ಸೀಡೆಡ್ ವಿತ್ ಬ್ಯಾಂಕ್ ಇವೆಲ್ಲ ಎಸ್ ಅಂತ ಇರಬೇಕು. ಒಂದ್ಸತಿ ಚೆಕ್ ಮಾಡ್ಕೋರಿ, ಇವೆಲ್ಲ ಎಸ್ ಅಂತ ಇರಬೇಕು. ನಿಮಗೆ ಮತ್ತೆ ತೊಂದರೆ ಆಗ್ಲಾರ್ದಂಗೆ ಚೆಕ್ ಮಾಡ್ಕೋರಿ. ಇಲ್ಲಿ ಪೇಜ್ 2 ನೋಡಿ, ಇಲ್ಲಿ ನಿಮಗೆ ತೋರಿಸುತ್ತೆ ಅಮೌಂಟ್ ಪುಷ್ ಟು DBT. ಇಲ್ಲೆಲ್ಲ ಎಸ್ ಬಂದರೆ ನಿಮಗೆ ಅಮೌಂಟ್ ಸಕ್ಸಸ್ ಆದಂಗೆ ಅವಾಗ ತೋರಿಸುತ್ತೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಏನಂತಂದು. ಇಲ್ಲೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಇದು ಅಮೌಂಟ್ ಎಷ್ಟು ಬಿಡ್ತಾರೆ ಅಂಬೋದು ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸಿಗೆ. ನಿಮ್ಮ ಫ್ರೆಂಡ್ಸಿಗೂ ಅವರು ಸ್ಕಾಲರ್ಶಿಪ್ ಹಾಕ್ತಾರೆ. ಇದು 100% ಬರೋ ಸ್ಕಾಲರ್ಶಿಪ್ಪು ಎಲ್ಲರಿಗೂ ಹಾಕ್ತಾರೆ.